ಜೆಸ್ಸಿ 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 ವಿ ಆರ್ ಫಿನಿಶ್ಡ್. ಬ್ರೋ 10 ನಿಮಿಷಕ್ಕೊಂದ್ಸರಿ ಹೊರಗೆ ಹೋಗ್ತಾ ಇದೆಯಾ, ಟೆನ್ಷನ್ ಮಾಡ್ಕೋತಿದ್ಯಾ, ಮತ್ತೆ ಒಳಗೆ ಬರ್ತಿದ್ಯಾ. ಕೂಲಾಗಿರು ಅಂದೆ ತಾನೆ. ಇಲ್ಲಷ್ಟೇ ಅಲ್ಲ, ಜೈಲಲ್ಲೂ ಇರೋಕ್ಕಾಗಲ್ಲ ಕೂಲಾಗಿ. ಅಲ್ಲೇನಾದ್ರೂ ಏರ್ ಕೂಲರು ಏರ್ ಕಂಡೀಷ್ನರ್ ಇರುತ್ತೆ ಅಂತ ಅನ್ಕೊಂಡಿದ್ಯಾ? ಜೈಲ್ಗೆ ಹೋದಾಗ ತಾನೆ. ಅಲ್ಲ, ಅಷ್ಟು ಬೇಗ ರಿಲ್ಯಾಕ್ಸ್ ಆಗ್ಬಿಟ್ಯಾ? ನಿನಗೆ ಭಯನೇ ಆಗಲ್ವಾ? ನಾವು ಸಿಕ್ಕಾಕೊಂಡ್ಬಿಟ್ವಿ ಜೆಸ್ಸಿ. ಇನ್ಸ್ಪೆಕ್ಟರ್ ಚಂದ್ರಶೇಖರ್ ನನಗೆ ಕಾಲ್ ಮಾಡಿದ್ದ. ಏನಂದ? ಯೋಗಕ್ಷೇಮ ವಿಚಾರಿಸ್ಲಿಲ್ಲ ಜೆಸ್ಸಿ. ವಿಶಾಲ್ ಅವ್ರ ಮನೇಲೇ ಇರಬೇಕು ಅಂದ. ನಮ್ಮಿಬ್ಬರನ್ನ ಗೇಟ್ ಕೂಡ ದಾಟೋ ಹಾಗಿಲ್ಲ ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ದಾನೆ. ಅರೆಸ್ಟ್ ಮಾಡಕ್ಕೆ ಫಿಕ್ಸ್ ಆಗಿದ್ದಾನಾ? ಜೆಸ್ಸಿ, ಇನ್ನೂ ಡೌಟ್ ಪಡ್ತಿದ್ಯಾ ಅದ್ರ ಬಗ್ಗೆ? ನಮ್ಮ ಕತೆ ಮುಗ್ದಂಗೆ ನಾವೆಷ್ಟು ಕನಸು ಕಟ್ಕೊಂಡಿದ್ವಿ ಹೇಳು. ನೀನು ವಿಶಾಲ್ನ ಮದುವೆ ಆಗಿದ್ದು ನೆಕ್ಸ್ಟ್ ಡೇನೆ ನಾವು ಮಿಲಿಯನೇರ್ಸ್ ಆಗ್ತೀವಿ ಅನ್ಕೊಂಡ್ವಿ. ದಿನಕ್ಕೆ ಲಕ್ಷ ಲಕ್ಷ ಉಡಾಯಿಸಿದ್ರು ನಮಗೆ ಏಜ್ ಆಗತ್ತೆ ಹೊರತು ಆಸ್ತಿ ಕರಗಲ್ಲ ಅಂತ ಎಷ್ಟು ಆಸೆಗಳಿಟ್ಕೊಂಡಿದ್ವಿ ಹೇಳು. ಆದ್ರೆ ಏನಾಯ್ತು? ಆಫ್ಟರ್ ಆಲ್ ಒಬ್ಳು ಕೆಲಸದವಳು, ಆ ಹಳ್ಳಿ ಗಮಾರಿ ನಮ್ಮನ್ನ ಪೊಲೀಸಿಗೆ ಹಿಡಿದು ಕೊಡ್ತೀಯಾಳೆ. ನೈನಿ ನೈನಿ ನೈನಿ. ಸಿಂಪಲ್ ಆಗಿರೋ ನೀನೇ ನಮ್ಮ ಅಸಲಿ ಶತ್ರು ಅಂತ ಮೊದಲೇ ಗೊತ್ತಾಗಿದ್ದಿದ್ರೆ ನಿನ್ನ ಯಾವತ್ತೋ ಎತ್ತು ಬಿಡ್ತಿದ್ವಿ. ಲೈಟಾಗಿ ತಗೊಂಡಿದ್ದಕ್ಕೆ ಈ ಗತಿ ಬಂದಿದ್ದು. ಜೆಸ್ಸಿ, ಇನ್ನೂ ಏನ್ ಯೋಚಿಸ್ತಾ ಕೂತಿದ್ಯಾ? ಐ ಆಮ್ ಸಾರಿ ಬ್ರೋ. ಸಾರಿನಾ? ನನಗೆ ಯಾಕೆ ಸಾರಿ ಕೇಳ್ತಿದ್ಯಾ ಜೆಸ್ಸಿ? ನನಗೆ ಬೇರೆ ದಾರಿ ಇಲ್ಲ ಬ್ರೋ. ಏನ್ ಮಾತಾಡ್ತಿದ್ಯಾ? ನನಗೇನು ಅರ್ಥ ಆಗ್ತಾ ಇಲ್ಲ. ಪ್ಲಾನ್ ಎ ಸಕ್ಸಸ್ ಆಗಿಲ್ಲ ಅಂದ್ರೆ ಪ್ಲಾನ್ ಬಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಬೇಕು ಬ್ರೋ. ಸೊ ಸಾರಿ ಬ್ರೋ. ಹಾಯ್ ಅತ್ತೆ, ಹೌ ಡು ಯು ಡೂ? ಮೆಂಟಲ್. ಅತ್ತೆ 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 ನಿಂತ್ಕೊಳ್ಳಿ. ನಿಮ್ ಕಿವಿ ಕ್ಯೂಡ್ ಆಗಿಲ್ಲ ತಾನೆ? ಯಾಕಂದ್ರೆ ನಾನು ನಿಮ್ಗೆ ಅಷ್ಟು ಜೋರಾಗಿ ವಿಶ್ ಮಾಡಿದೆ, ನೀವು ಒಂಚೂರು ರಿಯಾಕ್ಟ್ ಮಾಡಿದೆ, ಹಾಗೆ ಮೇಲೆ ಹೋಗ್ತಿದ್ದೀರಲ್ಲ. ಅರ್ಜೆಂಟಾ? ಅತ್ತೆ ಏನು ಬಾಯೇ ತೆಗಿತಾ ಇಲ್ಲ? ಏನಾದ್ರೂ ತಿಂತಾ ಇದ್ರಾ? ಅಹಲ್ಯ, ಅಹಲ್ಯ. ಅಕ್ಕ, ಬಾವ ಹೇಗಿದ್ದಾರೆ? ಎಲ್ಲಿದೆ ಅದು? ಯಾವುದು? ಅದೇ ಮ್ಯಾಜಿಕ್ ಬಾಕ್ಸ್. ತೋರ್ಸು. ಅದು ಏನು ತೋರ್ಸೋದ್ ಬೇಡ ಚಿಕ್ಕತ್ತೆ. ನಾನು ಅವ್ರ ಜೊತೆ ಕಟ್ಟಿ ಮಾಡ್ಕೊಂಡಿದ್ದೀನಿ, ಅವ್ರ ನನ್ನ ಜೊತೆ ಮಾತಾಡ್ತಿಲ್ಲ. ಏಯ್, ನೀನ್ ಸುಮ್ನಿರ್ತೀಯಾ? ಅಯ್ಯೋ ಅತ್ತೆ, ನಾನ್ ಕಟ್ಟಿ ಅಂತ ಹೇಳ್ದಾಗ ನೀವ್ ಏನ್ ಹೇಳ್ಬೇಕು ಗೊತ್ತಾ? ಕಟ್ಟಿ ಬುಟ್ಟಿ ನಿನ್ ಬಾಯಲ್ಲಿ ಶುಂಠಿ ಅನ್ಬೇಕು. ಹೋಗಿ ಅತ್ತೆ, ಚಿಕ್ಕ ವಯಸ್ಸಲ್ಲಿ ಆಟ ಆಡಿದ ಆಟ ಎಲ್ಲ ಮರ್ತು ಹೋಗಿದ್ದೀರಾ. ನೀನ್ ಸುಮ್ನೆ ರೇ, ಬಾಯ್ ಬಡ್ಕಿ. ಇವ್ರು ಕೇಳ್ತಾ ಇರೋದೇ ಬೇರೆ, ನೀನ್ ಹೇಳ್ತಾ ಇರೋದೇ ಬೇರೆ. ನಾನೇನ್ ಕೇಳ್ದೆ? ಅತ್ತೆನೆ ಮ್ಯಾಜಿಕ್ ಬಾಕ್ಸ್ ಬೇಕು ಅಂತ ಕೇಳಿದ್ದು. ಹೌದು, ತೋರ್ಸು ಅಹಲ್ಯ. ನಿಮ್ದಲ್ದೇ ಇರೋವಾಗ ಹೇಗ್ ಕೇಳ್ತೀರಾ ಅಕ್ಕ? ನೋಡಿ ವಾಪಸ್ ಕೊಡ್ತೀನಿ. ಕೊಡಲ್ಲ ಅಕ್ಕ. ವಿಶಾಲ್ ಬಂದಾಗ ಅವನಿಗೆ ಕೊಡ್ತೀನಿ, ಬೇಕಾದ್ರೆ ಅವನ ಕೈಯಿಂದ ತಗೋ. ಏಯ್, ಕೊಡ್ತೀಯೋ ಕೊಡಲ್ವೋ? ಏನು ಹೆದರ್ಸ್ತೀಯಾ? ಕೊಡು. ತಿಲೋತ್ತಮ, ಏನಿದು ಗಲಾಟೆ?
ಮ್ಯಾಜಿಕ್ ಬಾಕ್ಸ್ ಕೊಡು ಅಂತ ದೊಡ್ಡತ್ಗೆ, ಕೊಡಲ್ಲ ಅಂತ ಚಿಕ್ಕತ್ಗೆ. ಜೋಪಾನವಾಗಿ ಇಡು ಅಂತ ಹೇಳಿದ್ನಲ್ಲ. ಇಟ್ಟಿದ್ದೀನಿ ಅತ್ತೆ. ಅದೇ ಬೇಕು ಅಂತ ತಿಲೋತ್ತಮ ಅತ್ತೆ ಹಠ ಮಾಡ್ಕೊಂಡು ಕೂತಿದ್ದಾರೆ. ಗಂಡ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರೆ ನಿನಗೆ ಗಾಯತ್ರಿ ದೇವಿ ವಸ್ತುಗಳ ಬಗ್ಗೆ ಚಿಂತೆ ತಿಲೋತ್ತಮ. ಅನಾವಶ್ಯಕವಾಗಿ ವಿಷಯ ಕೆದಕ್ತಾ ಇದ್ದೀನಿ. ಅನುಮಾನ ಬಂದ್ರೆ ಸಿಕ್ಕಾಕೊಂಡ್ಬಿಡ್ತೀನಿ. ದುರಂಧರ ಹೇಳಿದ್ಮೇಲೆ ಒಂದ್ಸತಿ ನೋಡ್ಬೇಕು ಅನ್ನಿಸ್ತು ಅತ್ತೆ, ಅದಕ್ಕೆ ಕೇಳ್ದೆ. ನೋಡಬಹುದಷ್ಟೇ, ಏನೂ ಮಾಡಕ್ಕಾಗಲ್ಲ. ಹೌದತ್ತೆ, ಅದ್ ಹೇಗ್ ಓಪನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ತಲೆ ಚಚ್ಕೋಬೇಕಾಗತ್ತಂತೆ. ಅಂದ್ರೆ ಆ ಬಾಕ್ಸಲ್ಲಿ ಏನಿದೆ ಅಂತ ಇವ್ರಿಗೂ ಗೊತ್ತಿಲ್ಲ ಅನ್ಸತ್ತೆ. ಐ ಸಿ. ಸರಿ ಬಿಡಿ, ಜೋಪಾನವಾಗಿಟ್ರೆ ಸಾಕು. ನೀನ್ ಸುಮ್ನಿರೋದ್ ಬಿಟ್ಟು ಅವಳಿಗೆ ಯಾಕೆ ಹೇಳಕ್ಕೋದೆ? ಅವ್ವ, ಒಳ್ಳೇದು ಕೆಟ್ಟದು ಹೇಳ್ಬಾರ್ದ ಮಾಮ್? ಇದು ತುಂಬಾ ಚೆನ್ನಾಗಿದೆ. ಹಾ, ಅಕ್ಕ ಮನೆಗೆ ಹೋದ್ಲು ಅನ್ಸುತ್ತೆ. ಪೊಲೀಸಿಂದ ತಪ್ಪಿಸ್ಕೊಳ್ಳೋದ್ರಲ್ಲಿ ಸಾಕಾಗೋಯ್ತು. ಅವ್ರು ಇನ್ನೂ ಇಲ್ಲೇ ಇದ್ದಿದ್ರೆ ನನ್ನ ಪ್ರಾಣನೇ ಹೋಗಿರೋದು. ಅವ್ರು ಇನ್ನೂ ಇಲ್ಲೇ ಇದ್ದಿದ್ರೆ ನನಗೆ BP ಜಾಸ್ತಿ ಆಗಿ ನನಗೆ ಹಾರ್ಟ್ ಅಟ್ಯಾಕ್ ಬಂದು ಜಗದೀಶ್ ಭವನ್ ಬೆಡ್ ಪಕ್ಕನೇ ಮಲ್ಕೋತಿದ್ನೋ ಏನೋ. ಆ ಹಳ್ಳಿ ಕುಕ್ಕು ನಯನಿಯಿಂದ ಶಾಂಡ್ಲಿಯರ್ ಬಿದ್ದಾಗ ಒಂದ್ಸಲಿ, ಇವಾಗ ಮತ್ತೆ ಇನ್ನೊಂದ್ಸಾರಿ ಸೋಲೋ ಹಾಗಾಯ್ತು. ಅವಳಿಗೇನಾದ್ರೂ ಮಾಡದೆ ಹೋದ್ರೆ ನನಗ್ ಸಮಾಧಾನನೇ ಇರೋದಿಲ್ಲ. ಯಾವಾಗ್ಲೂ ಫೋನ್ ನೋಡ್ತಿರ್ಬೇಡ. ಅದನ್ನ ಪಕ್ಕಕ್ಕಿಟ್ಟು ಹಾಲು ಕುಡಿ. ಈಗ್ಲೇ ಬರ್ತೀನಿ. ಇವನು ಫೋನಲ್ಲೇ ಮುಳುಗೋಗಿದ್ದಾನೆ. ತಗೊಂಡು ಹೋಗಿ ಆ ನಯನಿಗ್ ಕೊಡು. ಇದು ಹಾಲೇನಾ? ಇದು ಬರೀ ಹಾಲಲ್ಲಮ್ಮ, ಬಾದಾಮಿ ಮಿಕ್ಸ್ ಮಾಡಿರೋ ಹಾಲು. ಇಲ್ಲಾಂದ್ರೆ ಏನಮ್ಮ, ನಾನ್ ನಿನಗೆ ದುಡ್ಡು ಕೊಟ್ಟಿದ್ದೆ ತಾನೆ? ಅವಾಗ್ಲೇ ಹೇಳ್ದಂಗ್ ಮಾಡ್ಬೇಕಲ್ವಾ ನೀನು? ಏನ್ ಹಾಗೆ ನೋಡ್ತಾ ಇದ್ಯಾ? ಅರ್ಥ ಆಯ್ತು. GST ಕಟ್ಬೇಕಲ್ವಾ? ಅದನ್ನ ಕೇಳ್ಬೇಕು ತಾನೆ? ತಗೋ, ಈಗಾದ್ರೂ ಇದನ್ನ ತಗೊಂಡು ಹೋಗಿ ಅವಳು ಕೊಡು. ಇನ್ ಸ್ವಲ್ಪ ಹೊತ್ತಲ್ಲಿ ನಯನಿಗೆ ಏನೇನೋ ಆಗೋಗುತ್ತೆ. ಈ ವಿಷಯನ ಮೊದಲು ಅಕ್ಕಂಗೆ ಹೇಳ್ಬೇಕು. ಬಾಯ್.
ತಿಲೋತ್ತಮ ಅತ್ತೆ ಫೋನನ್ನ ಇಲ್ಲೇ ಇಟ್ಟು ಎಲ್ಲಿ ಹೋಗಿದ್ದಾರೆ? ಪರಶುಮಾವ, ಈ ಪುಂಗಿ ಮಾವ ಫೋನಲ್ಲಿ ಅವ್ರ ಅಕ್ಕನ ಹತ್ರ ಏನ್ ಪುಂಗಿ ಉತ್ತಾರೆ ಅಂತ ಕೇಳಿಸ್ಕೊತೀನಿ. ಅಕ್ಕ ಅಕ್ಕ, ಇಷ್ಟು ದಿನಕ್ಕೆ ನಮ್ಗೊಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ. ಒಂದು ಒಳ್ಳೆ ಐಡಿಯಾ ಬಂದು ಎಕ್ಸಿಕ್ಯೂಟ್ ಮಾಡಿದೀನಿ. ಅಕ್ಕ, ಅದೇನು ಅಂತ ಕೇಳಿದ್ರೆ ನೀನು ಖುಷಿಯಿಂದ ಕುಣಿದಾಡ್ಬಿಡ್ತೀಯ. ಅಕ್ಕ, ಏನಾದ್ರೂ ಮಾತಾಡಕ್ಕ. ನಾನ್ ಮಾತಾಡ್ಬಿಟ್ರೆ ನನ್ನ ವಾಯ್ಸ್ ಕಣ್ಣು ಹಿಡಿದ್ ಬಿಡ್ತಾರೆ. ಏನ್ ಮಾಡ್ತಿದ್ದಾರೆ ಅಂತ ಅವರೇ ಹೇಳಿ. ಅಕ್ಕ ಆಗಿದ್ರೆ ಮಾತಾಡಿರೋಳು ಅಪ್ಪಿತಪ್ಪಿ ಬೇರೆ ಯಾರಾದ್ರೂ ಎತ್ಬಿಟ್ರಾ? ಟೆಸ್ಟ್ ಮಾಡೋಣ. ಓಹೋ ಹಾಸಿನಮ್ಮ, ನೀನಾ? ನಯನಿಗ್ ಮಾಡಿರೋದ್ನ ನಾನೇನಾದ್ರೂ ಹೇಳ್ಬಿಟ್ಟಿದ್ರೆ ಸಿಕ್ಕಾಕೋಬಿಡ್ತಿದ್ನಲ್ಲ. ಮಾಡ್ತೀನಿರು. ಏನೋ ಹೇಳ್ತಾ ಮಾವ ಶಿಳ್ಳೆ ಹೊಡಿತಾ ಫೋನ್ ಇಟ್ಬಿಟ್ರಲ್ಲ, ಯಾಕೆ? ಏನ್ ಐಡಿಯಾ ಬಂದಿದೆ? ಏನೇನ್ ಎಕ್ಸಿಕ್ಯೂಟ್ ಮಾಡಿದ್ರು? ನನಗೇನಾಗ್ಬೇಕು? ಸರ್, ಹಾಲು ಮತ್ತೆ ಟ್ಯಾಬ್ಲೆಟ್ಸ್. ನೈನಿ, ಈ ಟ್ಯಾಬ್ಲೆಟ್ಸ್ ತಗೋಬೇಕೀಗ. ಯಜಮಾನ್ರೆ, ತಿನ್ನಕ್ಕೂ ಮೊದಲೇ ಒಂದು ಮಾತ್ರೆ ತಗೊಂಡಿದ್ದೆ ಅಲ್ವಾ? ಇದು ತಿಂದ ಮೇಲೆ ತಗೋಬೇಕಾಗಿರೋ ಟ್ಯಾಬ್ಲೆಟ್. ನೈನಿ, ನೀನು ಈ ಹಾಲು ಕುಡಿಬೇಕು. ಅಯ್ಯೋ, ನಂಗೆ ಬೇಡ ಅಕ್ಕ. ಯಾಕೆ ಬೇಡ ಅಂತಿದ್ಯಾ? ಯಜಮಾನ್ರು ಬ್ರೆಡ್ಡು ಜಾಮು ತಿನ್ನು ಅಂತ ಕೊಟ್ಟಿದ್ರು. ತುಂಬ ತಿನ್ಬಿಟ್ಟಿದ್ದೀನಿ. ಸರ್, ನೀವಾದ್ರೂ ಕುಡಿಸಿ. ಪೇಷಂಟ್ ಟೈಮ್ ಸರಿಯಾಗಿ ಊಟ ಮಾಡಲಿಲ್ಲ ಅಂದರೆ ಡಾಕ್ಟರ್ ನಮ್ಮನ್ನು ಬೈತಾರೆ. ನೈನಿ, ನೀನು ಹೇಗಿದ್ರೂ ಟ್ಯಾಬ್ಲೆಟ್ ತಗೋಬೇಕಲ್ವಾ? ನೀರು ಬದಲಾಗಿ ಹಾಲು ಕುಡಿತಾ ಟ್ಯಾಬ್ಲೆಟ್ ತಗೊಂಡೆ ಅನ್ಕೋ, ಒಂದೇ ಎಟ್ಗೆ 2 ಕೆಲಸ ಆಗೋಗುತ್ತೆ. ಅಯ್ಯೋ, ನಂಗೊಂದು ಚೂರು ಇಷ್ಟ ಇಲ್ಲ. ಕೆಲವು ಮಾತ್ರೆ ಹಾಗಲಕಾಯಿ ಥರ ಕಹಿಯಾಗಿರುತ್ತೆ ಯಜಮಾನ್ರೆ. ಆದರೂ ಇದರಲ್ಲಿ ಏನು ಮಿಕ್ಸ್ ಮಾಡಿರ್ತಾರೆ ಅಂತ ಕಹಿಯಾಗಿರುತ್ತೆ? ಹಾಲಲ್ಲಿ ಶುಗರ್ನ ಮಿಕ್ಸ್ ಮಾಡೇ ತಗೊಂಡು ಬಂದಿರ್ತಾರೆ. ಸ್ವೀಟಾಗೇ ಇರುತ್ತೆ. ತಗೋ ನೈನಿ. ಬೇಕು ಅಂದರೆ ಮಾತ್ರೆಗಳನ್ನು 10 ನಿಮಿಷ ಬಿಟ್ಟು ತಗೊಳ್ಳುವಂತೆ, ಸರಿನಾ? ತಗೋ. ಯಜಮಾನ್ರೆ, ಬೇಗ ಕೊಡಿದ್ರೆ ಏನಾಗುತ್ತೆ ಅಂತ ನೋಡಬಹುದು. ನನಗೆ ಟೆನ್ಷನ್ ಬೇರೆ ಆಗ್ತಿದೆ. ಇವಳು ಕುಡಿತಾನೆ ಇಲ್ವಲ್ಲ. ಕುಡಿ, ತಗೋ ಕುಡಿ. ಯಜಮಾನ್ರೆ, ನಾನು ಚೆನ್ನಾಗಿದೆ ಅಂತ ಬ್ರೆಡ್ಡು ಜಾಮ್ನ ಊಟದ ಥರ ತಿನ್ಬಿಟ್ಟಿದ್ದೀನಿ. ನೀವೇ ಸರಿಯಾಗಿ ತಿಂದಿಲ್ಲ. ಈ ಹಾಲನ್ನ ನೀವೇ ಕುಡಿದ್ಬಿಡಿ. ನೈನಿ ಕುಡಿಯೋದ್ ಬಿಟ್ಟು ವಿಶಾಲ್ಗೆ ಯಾಕೆ ಕೊಡ್ತಿದ್ದಾಳೆ? ನಾನಾ? ನೀವೇ ಕುಡಿಬೇಕು. ಮನೇಲಿದ್ದಿದ್ರೆ ಬೆಳಗ್ಗೆ ಹಾಲು, ಮಧ್ಯಾಹ್ನ ಕಾಫಿ, ಸಾಯಂಕಾಲ ಟೀ ತಗೊಂಡ್ ಬಂದು ಕೊಡ್ತಿದ್ದೆ. ತಗೊಳ್ಳಿ. ಏಯ್ ಮೆಂಟಲ್, ಯಾರಾದರೂ ನೋಡಿದ್ರೆ
ಏನ್ ಅನ್ಕೋತಾರೆ ಅಂತ ಗೊತ್ತಾ? ಅವಳ ಗಂಡಂಗೆ ಹಾಲು ಕೊಡ್ತಿದ್ದಾಳೆ ಅಂತ ಅನ್ಕೋತಾರೆ. ಅದ್ರಲ್ಲಿ ತಪ್ಪೇನಿದೆ? ನಿನ್ನಂತ ಅಮಾಯಕರಿಗೆ ಅರ್ಥ ಆಗೋ ರೀತಿ ಹೇಳೋದು ತುಂಬಾ ಕಷ್ಟ ಅಂತ ಈಗ ಅರ್ಥ ಆಯ್ತು ನನಗೆ. ನೀವ್ ಹಾಲು ಕುಡೀರಿ ಯಜಮಾನ್ರೆ, ಆಮೇಲೆ ಮಾತಾಡಿದ್ರೆ ಆಯ್ತು. ನೈನಿ, ಯಾರಾದ್ರೂ ನೋಡಿದ್ರೆ ಪೇಷಂಟ್ ನೀನಾ ನಾನಾ ಅಂತ ಕೇಳ್ತಾರೆ. ನಿನ್ಗೋಸ್ಕರ ತಂದಿರೋದನ್ನೆಲ್ಲ ನಾನ್ ತಿನ್ನೋದನ್ನ ಕುಡಿಯೋದನ್ನ ನೋಡಿ ಬೈದ್ರು ಕೂಡ ನೋಡಿದವರು ಬೈಲೂಬಹುದು. ಅವ್ರಿಗೇನಂತೆ, ನನ್ ಗಂಡನ್ ಹೊಟ್ಟೆ ಸರಿಯಾಗಿ ತುಂಬ್ತೋ ಇಲ್ವೋ ಅದು ನಂಗೆ ಬೇಕಾಗಿರೋದು. ಅವ್ರು ಹೀಗ್ ಅನ್ಕೋತಾರೆ, ಇವ್ರು ಹಾಗ್ ಅನ್ಕೋತಾರೆ ಅಂತ ನಾನೇನ್ ಯೋಚನೆ ಮಾಡಲ್ಲ ಯಜಮಾನ್ರೆ. ನೀವ್ ತಗೊಳ್ಳಿ, ನೀವ್ ಕುಡಿತಿದ್ದೀರಾ ಅಷ್ಟೇ. ಕುಡೀರಿ ಕುಡೀರಿ ಕುಡೀರಿ. ಇಂಡಿಯಾಗ್ ಬಂದ್ಮೇಲೆ ನನ್ಗೂನು ನಿನ್ ಹಾಗೆ ಎಲ್ಲಾನು ಬೇಡ ಅಂತ ಹೇಳೋ ಅಭ್ಯಾಸ ಆಗಿದೆ ಅನ್ಸತ್ತೆ. ಕುಡೀರಿ. ನೈನಿ, ನೈನಿ, ಯಜಮಾನ್ರೆ ಏನಾಯ್ತು? ಅಯ್ಯೋ, ಕೆಳಗಿಳಿಯೋಣ ಅಂತ ನಿಮ್ಮನ್ನ ಹಿಡ್ಕೊಳಕ್ ಹೋದ್ರೆ ಹೀಗ್ ನಡೆದೋಯ್ತು ಯಜಮಾನ್ರೆ, ಕ್ಷಮಿಸ್ಬಿಡಿ. ಹೋಗ್ಲಿ, ಪರವಾಗಿಲ್ಲ ಬಿಡು. ಪಾಪ ನೀವು ಹಾಲು ಕುಡಿತಿದ್ರೇನೋ ಅಲ್ವಾ? ನಾನು ನರ್ಸಕ್ಕನ್ ಕರೆದು ಮತ್ತೆ ತರೋದಕ್ಕೆ ಹೇಳ. ಏನು ಬೇಕಾಗಿಲ್ಲ, ನೀನ್ ಇಲ್ಲೇ ಇರು. ನಾನು ಆಯನ್ ಕರೆಸಿ ಕ್ಲೀನ್ ಮಾಡಿಸ್ತೀನಿ, ಸರಿನಾ? ಕೂತ್ಕೋ. ನನಗೆ ಯಾಕೆ ಆ ಥರ ಕಾಣಿಸ್ತು? ಯಜಮಾನ್ರಿಗೆ ಯಾರಿಲ್ಲಿ ಅಪಾಯ ಮಾಡಬೇಕು ಅಂತಿರೋರು ಯಾರಿರ್ಬೋದು? ಈ ಬ್ರದರ್ಗೆ ಗುಡ್ ನ್ಯೂಸ್ ಹೇಳು ಸಿಸ್ಟರ್. ಸರ್, ಬ್ಯಾಡ್ ನ್ಯೂಸ್ ಸರ್. ಏನಾಯ್ತು? ನೈನಿ ಹಾಲು ಕುಡಿಲಿಲ್ಲ ಸರ್. ವಿಶಾಲ್ ಸರ್ಗೆ ಕುಡಿಯೋಕೆ ಕೊಟ್ರು. ಅಷ್ಟರಲ್ಲಿ ಏನಾಯ್ತೋ ಏನೋ, ಹಾಲಿನ ಗ್ಲಾಸ್ ಕೆಳಗೆ ಚೆಲ್ಬಿಟ್ಲು. ಹಲೋ ಸರ್. ಹೇಳು ಸಿಸ್ಟರ್. ಬೇಕಾದ್ರೆ ನಿಮ್ ದುಡ್ಡು ವಾಪಸ್ ತಗೊಳ್ಳಿ ಸರ್. ಏನು ಬೇಕಾಗಿಲ್ಲ. ಹ್ಯಾವ್ ಅ ನೈಸ್ ಡೇ. ಇದೇನಿದು? ನಾನ್ ಟ್ಯಾಬ್ಲೆಟ್ಸ್ ಹಾಕಿರೋದನ್ನೇನಾದ್ರೂ ನೋಡ್ಬಿಟ್ಲಾ? ಚಾನ್ಸೇ ಇಲ್ಲ. ಯಾಕಂದ್ರೆ ವಿಶಾಲು ಕುಡಿಯೋದು ಕೊಡ್ತಿರ್ಲಿಲ್ಲ. ಆ ಹಾಲ್ನ ಅವಳು ಕೆಳಗ್ ಚೆಲ್ಲಿದ್ಲು ಅಂದ್ರೆ
ವಿಶಾಲಾಕ್ಷಿ ತಾಯಿ ಭಕ್ತೆ ಆಗಿರೋ ಇವಳ ಬಗ್ಗೆ ಸ್ಪೆಷಲ್ಲಾಗಿ ಒಂದಿನ ಕೂತ್ಕೊಂಡು ಯೋಚನೆ ಮಾಡಬೇಕು. ನನ್ನ ತಲೆಯಲ್ಲಿರೋ ಟೆನ್ಷನ್ಸ್ ಎಲ್ಲ ಹೋಗ್ಲಿ, ಆಗ ನಿನ್ ಮೇಲೆ ಫೋಕಸ್ ಮಾಡ್ತೀನಿ ನೈನಿ. ಡಾಕ್ಟರ್, ನೈನಿನ ಡಿಸ್ಚಾರ್ಜ್ ಮಾಡ್ತೀರಾ ಇಲ್ಲ ಇಲ್ಲ ಇರಿಸ್ಕೋತೀರಾ? ಬೇಡ ಬೇಡ, ಶಿ ಇಸ್ ಆಲ್ ರೈಟ್. ಮನೆಗೆ ಕರ್ಕೊಂಡು ಹೋದ್ಮೇಲೆ ಟೈಮ್ಗೆ ಟ್ಯಾಬ್ಲೆಟ್ ತಗೋಬೇಕು. ಶೋರ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ವಿಕ್ರಾಂತ್, ಟೇಕ್ ಕೇರ್ ಬ್ರೋ. ಡ್ಯಾಡ್ ಜೊತೆ ನಾನು ಇಲ್ಲಿರ್ತೀನಿ, ನೀನು ಅದಕ್ಕೆ ಕರ್ಕೊಂಡು ಮನೆಗೆ ಹೋಗು. ವಿಕ್ರಾಂತ್, ಈ ಕಾರ್ಡ್ಸ್ ನಿನ್ನ ಹತ್ರ ಇಟ್ಕೋ. ಓಕೆ ಬ್ರೋ. ಪಿನ್ ನಂಬರ್ ನಿನ್ನ DOB ಅಲ್ವಾ? ಚೇಂಜ್ ಮಾಡಿದ್ದೀನಿ. ಹೌದಾ? ಏನು? ಗೆಸ್. ಡ್ಯಾಡ್ ಬರ್ಡೇ? ಮಮ್ಮಿ ಬರ್ಡೇ? ಮಮ್ಮಿ ಬರ್ಡೇನೂ ಅಲ್ವಾ? ಮತ್ತೇನು? ಹಾ, ಅತ್ಗೆ ಬರ್ಡೇ. ಅತ್ಗೆ ಬರ್ಡೇನೂ ಅಲ್ವಾ? ಮತ್ತಿನ್ನೇನು ಬ್ರೋ? ನಿಮ್ಮ ಅತ್ತಿಗೆನ ಮದುವೆ ಮಾಡ್ಕೊಂಡಿದ್ದೀನ. ಹಾ? ಸೂಪರ್ ಬ್ರೋ. ಸರಿ, ನಾನು ಹೊಡ್ತೀನಿ. ಸರಿ, ಕಾರ್ಡ್ಸ್ ಹುಷಾರು. ನಾನು ನೋಡ್ಕೋತೀನಿ. ಈ ನೈನಿ ಎಲ್ಲಿಗೆ ಹೋದ್ಲು? ಇಲ್ಲೇ ಇದ್ದೀನಿ. ಏನ್ ಮಾಡ್ತಿದ್ಯಾ? ನೋಡು ನರ್ಸಕ್ಕ, ನೀನ್ ಕೆಲಸ ಮಾಡ್ತಿರೋದು ಆಸ್ಪತ್ರೆಯಲ್ಲಿ. ಇದೇನು ಅಂತ ನಿನಗ್ ಗೊತ್ತಿಲ್ವಾ? ಚಾಕು. ಇದರಿಂದಾನೇ ನಾನು ಕೈ ಕುಯ್ಕೊಂಡಿದ್ದು. ಇದನ್ನ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ಮೊಂಡಾಗಿಲ್ಲ, ಚೂಪಾಗೇ ಇದೆ. ಇನ್ನೊಂದ್ಸಲ ತುಂಬಾನೇ ಚೆನ್ನಾಗಿ ಕುಯ್ಯುತ್ತೆ. ನನ್ನ ಕೈಯಲ್ಲ, ನಿನ್ನ ಕುತ್ತಿಗೆ. ಹೇಳು, ಹಾಲಲ್ಲಿ ಏನ್ ಬೆರೆಸಿದ್ಯಾ? ನಾನೇನು ಹಾಕಿರ್ಲಿಲ್ಲ. ನಿಜ ಹೇಳು. ಯಾರಾದ್ರೂ ಬೆರೆಸು ಅಂತ ಹೇಳ್ಕೊಟ್ರಾ? ಜಾಸ್ಮಿನ್ ಅವ್ರು ಹೇಳಿದ್ರಾ? ಜಶ್ವಂತ್ ಅವ್ರು ಹೇಳಿದ್ರಾ? ಹೇಳು. ಅಯ್ಯೋ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಹೇಳ್ತೀಯೋ ಇಲ್ವೋ? ಯಾಕೆ ಹೀಗೆ ಎದುರಿಸ್ತಿದ್ದೀರಾ? ಆ ಹಾಲಲ್ಲಿ ಏನಿತ್ತು? ನನಗ್ ಗೊತ್ತು, ಅದ್ರಲ್ಲಿ ಏನೋ ಬೆರೆಸಿದೆ ಅಂತ. ನಿಜವಾಗ್ಲು ನನ್ಗೇನು ಗೊತ್ತಿಲ್ಲ, ನನ್ನ ನಂಬಿ. ಹೇಳ್ತೀಯೋ ಇಲ್ವೋ? ಹೇಳು, ಏನ್ ಬೆರೆಸಿದ್ದಾರೆ ಅದರಲ್ಲಿ? ಯಾರು ಕೊಟ್ರು ಇದನ್ನ? ಹೇಳು. ಯಾರಾದ್ರೂ ಕೊಟ್ರಾ? ನೀನೇ ಬೆರೆಸಿದ್ಯಾ? ಅಥವಾ ಯಾರಾದ್ರೂ ಬೆರೆಸು ಅಂತ ಹೇಳಿದ್ರಾ? ಹೇಳ್ತೀಯೋ ಇಲ್ವೋ? ನಿಜ ಹೇಳು. ಹೇಳು, ಹೇಳು, ಹೇಳೆ. ನೈನಿ, 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 ನೈನಿ.
ಯಜಮಾನ್ರು ಬಂದಿದ್ದಕ್ಕೆ ಬದುಕೊಂಡೆ. ನಾನು ಹೀಗೆ ಕೇಳ್ದೆ ಅಂತ ಅವ್ರ ಹತ್ರ ಹೇಳ್ಬೇಡ. ಹೇಳ್ತೀಯಾ? ಹೇಳಲ್ಲ. ಯಾಕಂದ್ರೆ ನನ್ನ ಗಂಡಂಗೆ ನೋವಾದ್ರೆ ನಾನು ತಡ್ಕೊಳಲ್ಲ. ನೈನಿ 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 ಬಂದೆ ಯಜಮಾನ್ರೆ. ನರ್ಸಕ್ಕ ಬಾಗಲ್ ತೆಗಿತಾಳೆ. ಬಾಗಲ್ ತೆಗಿ, ಹೋಗಿ ಬಾಗಲ್ ತೆಗಿ. ಯಾಕೆ ಲಾಕ್ ಮಾಡ್ಕೊಂಡಿದ್ರಿ? ಹೆಣ್ಮಕ್ಳಲ್ವಾ ಯಜಮಾನ್ರೆ, ಸ್ವಲ್ಪ ಕೆಲಸ ಇರುತ್ತೆ. ನೈನಿ ಸರಿ, ಇಲ್ಲಿ ನಮ್ಗಿನ್ನೇನು ಕೆಲಸ ಇಲ್ಲ. ಡಾಕ್ಟರು ನಿನ್ನ ಮನೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ. ಆದರೆ ನಾನು ಮತ್ತೆ ಬರ್ತೀನಲ್ವಾ, ನಾವು ಹೋಗೋಣ ಬಾ. ಒಂದು ನಿಮಿಷ ಯಜಮಾನ್ರೆ. ತಗೊಳ್ಳಿ ಅಕ್ಕ, ಈ ಚಾಕು ತಗೊಳ್ಳಿ. ಯಾಕೆ? ಸೇಬಿದೆ, ನೀನೊಬ್ಳೆ ತಿನ್ನು. ಅಮ್ಮ, ಅವಳ ಗಂಡಂಗೆ ಏನೂ ಆಗ್ದೇನೆ ಈ ಥರ ಮಾಡಿದ್ಲು ಅಂದ್ರೆ, ಅಕಸ್ಮಾತ್ ಅವ್ರಿಗೇನಾದ್ರೂ ಆಗೋಗಿದ್ರೆ ನನ್ನ ಕತೆ ಮುಗ್ದೋಗ್ತಿತ್ತು. ಜಗದೀಶ್, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನಾವೆಲ್ಲ ರೆಡಿ ಆಗ್ತಾ ಇದ್ರೆ ನೀನ್ ಇನ್ನೂ ಪೇಪರ್ ಓದ್ತಾ ಕೂತಿದ್ಯಾ? ಅಮ್ಮ, ನಿನ್ನ ಸೊಸೆ ಬರದೆ ನನ್ನನ್ನು ಕಾರ್ ಹೊತ್ತಕ್ಕೆ ಬಿಡ್ತೀಯಾ ನೀನು? ಎಕ್ಸ್ಕ್ಯೂಸ್ ಮೀ ಸರ್. ಅಲ್ಲ, ಮೇಡಮ್ ಅಂತ ಕರೆದು ಅವಳು ಸಿಟ್ಟನ್ನು ಕಮ್ಮಿ ಮಾಡಬೇಕು. ಈ ಮನೆ ದೇವತೆ ಸಿಟ್ ಮಾಡ್ಕೊಂಡ್ರು ಚಂದಾನೆ. ನಿನ್ ದರ್ಶನನೇ ಸಾಕು ಅಂದ್ರೆ ಮಾತೆ ಕೇಳದೆ ಅಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತಿದ್ದಾರೆ. ಸಾಕ್ ಮಾಡ್ರಿ ಅತ್ತೆ, ಇವರು ತಪ್ಪಿಸ್ಕೊಳಕ್ ನೋಡ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡಿಸಿ. ನೀನು ಹೇಳ್ದಂಗೆ ಮಾಡ್ಬೇಕು ಗಾಯತ್ರಿ. ಈಗ ಹೊರಡೋಣವಾ?
ನಮಸ್ಕಾರ ಮಾಡು. ನಮಸ್ಕಾರ ಅಮ್ಮ. ಒಳ್ಳೇದಪ್ಪ. ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ. ನಂಗೆ ನಮ್ಮವರು ಅಂತ ಇರೋನು ನನ್ನ ತಮ್ಮ ಒಬ್ನೇ. ನಿಮ್ ಕಂಪನಿಲಿ ಯಾವ್ದಾದ್ರೂ ಜಾಬ್ ಕೊಟ್ರೆ. ಕಂಪನಿ ಚೇರ್ಮನ್ ಗಾಯತ್ರಿ ದೇವಿ ಇಲ್ಲಿರುವಾಗ ನಾನು ಯಾವುದೂ ನಿರ್ಧಾರ ತಗೊಳ್ಳೋದಿಲ್ಲ. ಅದನ್ನೆಲ್ಲ ಆಮೇಲೆ ಮಾತಾಡಿದ್ರಾಗಲ್ವಾ? ಒಂದು 5 ನಿಮಿಷ ಇರಿ ಅತ್ತೆ. ನೀವೇನು ಓದ್ಕೊಂಡಿದ್ದೀರಾ? ಡಿಗ್ರಿ 2nd ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ ಮೇಡಮ್. ಸದ್ಯಕ್ಕೆ ಗೋಡೌನ್ ಇನ್ಚಾರ್ಜ್ ಆಗಿರಿ. ಓಕೆ ಮ್ಯಾಮ್. ನೀತಿ ನಿಯತ್ತಿಂದ ಕೆಲಸ ಮಾಡಿದ್ರೆ ಮ್ಯಾನೇಜರ್ ಪೋಸ್ಟ್ವರೆಗೂ ಹೋಗ್ಬೋದು. ಖಂಡಿತ ಅಮ್ಮ. ಮ್ಯಾಮ್, ಅಪಾಯಿಂಟ್ಮೆಂಟ್ ಲೆಟರ್ ಮೇಲೆ ನಿಮ್ಮ ಸೈನ್ ಬೇಕು. ಅವಳೇ ಹೇಳಿದ್ಮೇಲೆ ಮತ್ತೆ ಸಹಿ ಹಾಕ್ಬೇಕು? ಫಾರ್ಮ್ಯಾಲಿಟಿ ಮ್ಯಾಮ್. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪಾಲಿಸಿದ್ರೆ ಒಳ್ಳೇದೇ ಅಲ್ವಾ ಅತ್ತೆ? ಸರಿ ಮಾಡು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಈಗ ಬ್ರೇಕ್ಫಾಸ್ಟ್ ಏನು ಬೇಡ. 1 ಗಂಟೆ ಅಷ್ಟೊತ್ತಿಗೆ ಊಟಕ್ಕೆ ರೆಡಿ ಮಾಡಿರಿ ಸಾಕು. ಆಯ್ತು ಅಮ್ಮವ್ರೆ. ಅಬ್ಬಾ, ತಿಲೋತ್ತಮ, ಮತ್ತೆ ಇವನ್ನೇ ಕರ್ಕೊಂಡು ಬಂದಿದ್ಯಾ? ನಾನು ನಿನ್ನ ಹೆಂಡ್ತಿನೇ ಆಗಿದ್ರು ಹೆಸರಿಟ್ಟು ಕರಿಬೇಡ ಅಂತ ಹೇಳಿರ್ಲಿಲ್ವಾ? ಹೌದು ಬಾವಾ. ಅಕ್ಕ ಹೇಳ್ದಂಗೆ ಕೇಳಿದ್ರೇನೆ ನಿನ್ನ ಮಕ್ಕಳು ವಲ್ಲಭ ವಿಕ್ರಾಂತು ಚೆನ್ನಾಗಿರ್ತಾರೆ. ಬಾಯ್ ಮುಚ್ಚೋ. ನೀನ್ ನಿಮ್ಮ ಅಕ್ಕನ ಹಾಳು ಮಾಡಬೇಡ. ನಾನು ಗಾಯತ್ರಿ ಅಮ್ಮವ್ರಿಗೆ ಡ್ರೈವರ್ ಆಗಿದ್ದೀನಿ ಅಂದರೆ ಅದು ಹೋದ ಜನ್ಮದಲ್ಲಿ ಮಾಡಿರೋ ಪುಣ್ಯ ಅಂತ ಅನ್ಕೊಂಡಿದ್ದೀನಿ. ಆ ತಾಯಿ ಕಾಲ್ ಹತ್ರ ಬದುಕ್ತಾ ನನ್ನ ಮಕ್ಕಳನ್ನ ನಾನು ಸಾಕೋತೀನಿ. ಈಗ ಸುಮ್ಮನೆ ಇರ್ಬೇಕಾದವನು ನೀನು ಮಾವ. ನಮ್ಮಮ್ಮನ ತಮ್ಮ 10th ಪಾಸ್ ಆಗಿದ್ರು ಪರವಾಗಿಲ್ಲ, ಅಯ್ಯೋ ಪಾಪ ಅಂತ ನಿನ್ನ ಮದುವೆ ಆದೆ. ನನ್ನ ಟೈಮ್ ಚೆನ್ನಾಗಿದೆ. ಜಗದೀಶ್ ಸರ್ ಹತ್ರ ಸೆಕ್ರೆಟರಿ ಜಾಬ್ ಸಿಕ್ಕಿದೆ. ಹೌದು ಬಾವಾ, 3 ಜನನು ಇಲ್ಲೇ ಆರಾಮಾಗಿ ಸೆಟ್ಲ್ ಆಗ್ಬಿಡ್ಬೋದಲ್ಲ. ಲೈ, ನೀನ್ ಯಾವ ಕೆಲ್ಸಕ್ಕೂ ಬರಲ್ಲ ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ ಕಣೋ. ಇನ್ನು ಸಾಕು. ಜಾಸ್ತಿ ಮಾತಾಡಿದ್ರೆ, ನಾವಿಬ್ರು ಗಂಡ ಹೆಂಡತಿ ಅಂತ ಹೇಳಿದ್ರೆ ಮಕ್ಕಳನ್ನ ಕರ್ಕೊಂಡು ಒಟ್ಟಿಗೆ ಬಾವಿಲ್ ಹಾರ್ಬಿಡ್ತೀನಿ ಅಂತ ಹೇಳಿದ್ದೀನಿ.
ಪೊಲೀಸ್ ಬರ್ತಿದ್ದಾರೆ, ಪೊಲೀಸ್ ಬರ್ತಿದ್ದಾರೆ. ಕಳ್ರೆಲ್ಲ ಎಲ್ಲೆಲ್ಲಿದ್ದೀರೋ ಅಲ್ಲೇ ಬಚ್ಚಿಟ್ಕೊಂಡ್ಬಿಡಿ. ಏ ಹಾಸಿನಿ, ಯಾಕೆ ಹೀಗೆ ಹೋಗ್ತಾ ಇದ್ಯಾ? ಇನ್ಫಾರ್ಮೇಶನ್ ಕೊಡ್ತಿದ್ದೆ ಅಜ್ಜಿ. ಮನೆ ಮುಂದೆ ನಾಯಿದೆ ಎಚ್ಚರಿಕೆ ಅನ್ನೋ ಬೋರ್ಡ್ ಇದೆ. ಅದನ್ನ ತೆಗೆದು ಕಳ್ರಿದ್ದಾರೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಣ್ವ ಹಾಸಿನಿ. ಚೆನ್ನಾಗಿರುತ್ತೆ ಚಿಕ್ಕತ್ತೆ. ಹಾಗ ಹಾಕಿದ್ರೆ ಹೊರಗಿಂದ ಬರೋರು ಸ್ವಲ್ಪ ಅಲರ್ಟ್ ಆಗಿರ್ತಾರಲ್ವಾ? ಅಕ್ಕ, ಇನ್ಸ್ಪೆಕ್ಟ್ರು ಮನೆಗೆ ಬಂದ್ಬಿಟ್ಟಿದ್ದಾರೆ. ಇಂಜೆಕ್ಷನ್ ಮ್ಯಾಟ್ರು ಗೊತ್ತಾಗಿ ಹೋಗಿರ್ಬೇಕು. ನನ್ನೂ ಇನ್ವಾಲ್ವ್ ಮಾಡ್ತೀಯೋ ಹೇಗೆ? ನಾನು ಯಾಕೆ ಹಾಗೆ ಮಾಡ್ಲಕ್ಕ? ನಿನ್ನನ್ನು ಸೇವ್ ಮಾಡಿದ್ರೆ ತಾನೇ ನಾಳೆ ನನ್ನನ್ನು ಸೇವ್ ಮಾಡೋದಕ್ಕೆ ನೀನು ಸ್ವಲ್ಪನಾದರೂ ಸಹಾಯ ಮಾಡ್ತೀಯಾ? ಈಗ ನೀನೇನೋ ಮಾಡ್ತೀಯಾ? ತಪ್ಪೆಲ್ಲ ನಂದೆ, ಇದಕ್ಕೂ ನಿನಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತೀನಕ್ಕ. ನಾನು ಈಗಲೇ ಹೋಗಿ ಹೇಳ್ಬಿಡ್ತೀನಕ್ಕ. ಪರ್ಶು, ಪರ್ಶು, ಜೆಸ್ಸಿ, ವಾಟ್ ಟು ಡೂ? ಮುಖದಲ್ಲಿ ಟೆನ್ಷನ್ ಕಾಣಿಸ್ದಿರೋ ಥರ ಮ್ಯಾನೇಜ್ ಮಾಡು ಬ್ರೋ. ನಮ್ಮ ತನಕ ಬಂದರೆ ಅವಾಗ ನೋಡ್ಕೊಳ್ಳೋಣ. ಕಮ್. ಇನ್ಸ್ಪೆಕ್ಟ್ರೆ, ಇವಾಗ ಯಾಕೆ ಬಂದಿದ್ದೀರಾ? ನಾನು ಹೇಳ್ತೀನತ್ತೆ. ಪರ್ಶು, ನಿಂತ್ಕೊಳ್ಳು ಪರ್ಶು. ನಾನು ಹೇಳ್ತೀನಿ, ಎಲ್ರ ಮುಂದೆ ನಾನೇ ಹೇಳ್ತೀನಿ. ನೈನಿ ಬಂದ್ಯಾ? ಈಗ ಹೇಗಿದ್ಯಾ? ಪರವಾಗಿಲ್ಲ ಅಕ್ಕ. ಕರೆಕ್ಟ್ ಟೈಮ್ಗೆ ಬಂದಿದ್ಯಾ. ಮನೇಲಿ ಯಾರೂ ಗಂಡಸ್ರಿಲ್ಲ ಅನ್ಕೋತಿದ್ದೆ, ಅಷ್ಟರಲ್ಲಿ ನೀನು ಬಂದೆ ವಿಶಾಲ್. ಅಹಲ್ಯಕ್ಕ, ನಾನಿದ್ದೀನಿ, ಜಶ್ವಂತ್ ಇದ್ದಾನೆ. ನಮ್ಮನ್ನು ಬಿಟ್ಟು ಅಮೆರಿಕಾಳಿಯನ್ನೇ ಗಂಡಸು ಅಂತಂದ್ರೆ ನಮಗೆ ಹೇಗಾಗುತ್ತೆ ಗೊತ್ತಾ? ಈಗ ವಿಷಯ ಅದಲ್ಲ. ಗೊತ್ತು ಇನ್ಸ್ಪೆಕ್ಟರ್ ಸರ್, ಗೊತ್ತು. ಮಾಡಿದ ಪಾಪ ಸುಮ್ಮನೆ ಹೋಗಲ್ಲ. ಆದ್ರೆ ಹಾಗೆ ಮಾಡೋದಕ್ಕೆ ಕಾರಣ ಏನು ಅಂತ ನೀವು ತಿಳ್ಕೊಂಡ್ರೆ ಆರೋಪಿಗೆ ಜಾಸ್ತಿ ಶಿಕ್ಷೆ ಕೊಡಲ್ಲ. ಪರ್ಶು, ಎಮೋಷನಲ್ ಆಗಬೇಡ. ಇಲ್ಲ ಅಕ್ಕ, ಈ ಪಾಪಿ ಮನ್ಸಲ್ಲಿರೋ ಪಾಪಗಳನ್ನ ಶುದ್ಧ ಮಾಡ್ಕೊಳ್ಳೋದಕ್ ಬಿಡು. ಪಾಪ ಜಗದೀಶ್ ಬಾವ ಹಾರ್ಟ್ ಅಟ್ಯಾಕ್ ಆಗಿ ಬೆಡ್ ಮೇಲೆ ಇರೋದು ನೋಡಿ ನನ್ನ ಕರುಳು ಕಿತ್ತು ಬಂತು. ಹಾಗೆ ಬದುಕಿದ್ದು ಶವತ್ತರ ಎಷ್ಟು ದಿನ ಇರ್ತಾರೆ ಅಂತ ನಾನೇ ನನ್ನ ಕೈ. ಸಂಡೇ ಫ್ರೀ ಆಗಿದ್ರೆ ಕಾಲ್ ಮಾಡ್ತೀನಿ. ಸ್ಟೇಷನ್ಗೆ ಬಂದು ಕತೆ ಹೇಳು. ಮೊದಲು ನನಗೆ ಡ್ಯೂಟಿ ಮಾಡೋದಕ್ಕೆ ಬಿಡಿ. ಆರ್ಚಿಡ್ ಫ್ಲವರ್ಸ್ನಲ್ಲಿ ಪಾಯ್ಸನ್ ಹಾಕಿದ್ದು ಯಾರು ಅಂತ ಗೊತ್ತಾಗಿದೆ.